ಧರ್ಮಸ್ಥಳ ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆಗೆ ಇವತ್ತು ಹಾಜರಾಗುವಂತೆ ಸುಜಾತಾ ಭಟ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಲ್ಲಿ ಆರೋಪಿ ದೂರುದಾರ ಚಿನ್ನಯ್ಯ ಜೊತೆಗೆ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣನವರ ಜೊತೆ ಸುಜಾತಾ ಭಟ್ ದೆಹಲಿಗೆ ಹೋಗಿದ್ದ ಪ್ರಕರಣ ಮತ್ತು ಚಿನ್ನಯ್ಯರಿಗೆ ಬೆಂಗಳೂರು ಮನೆಯಲ್ಲಿ ಆಶ್ರಯ ನೀಡಿದ್ದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಸುಜಾತಾ ಭಟ್ಗೆ ಎಸ್ಐಟಿ ಕಚೇರಿಯಿಂದ ಅಕ್ಟೋಬರ್ 25ರಂದು ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಇದೇ ದಿನ ವಿಚಾರಣೆಗೆ ಹಾಜರಾಗುವಂತೆ ಇನ್ನು ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಟಿ ಜೊತೆಗೆ ವಿಠಲ್ ಗೌಡ ಅವರಿಗೂ ಎಸ್ಐಟಿ ನೋಟಿಸ್ ನೀಡಿದೆ. ಹೀಗಾಗಿ ಇವತ್ತು ಎಸ್ಐಟಿ ತನಿಖೆಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಗಳು ನಡೆಯುವಂತಹ ನಿರೀಕ್ಷೆ ಇದೆ. ಇವತ್ತು ಏನೆಲ್ಲ ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಹೇಗಾಗುತ್ತೆ, ಇದೆಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ನೋಟಿಸ್ ನೀಡಿದೆ. ತಿಮರೋಡಿ, ಮಟ್ಟಣ್ಣ, ಸುಜಾತಾ ಭಟ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇವತ್ತು ಬೆಳ್ತಂಗಡಿ ಕಚೇರಿಯಲ್ಲಿ ಈ ಒಂದು ಗ್ಯಾಂಗ್ ಏನಿದೆ, ಬುರುಡೆ ಗ್ಯಾಂಗ್ನ ವಿಚಾರಣೆ ನಡೆಯುತ್ತೆ. ಎಸ್ಐಟಿ ಕಚೇರಿಯಿಂದ ಅಕ್ಟೋಬರ್ 25ರಂದು ನೋಟಿಸ್ ನೀಡಲಾಗಿದೆ. ಇವತ್ತು ಹಾಗಾದರೆ ಯಾವ ರೀತಿ ವಿಚಾರಣೆ ಸಾಗುತ್ತೆ, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಇವರು ಯಾವ ರೀತಿ ಒಂದು ಉತ್ತರವನ್ನು ಕೊಡ್ತಾರೆ, ಇದೆಲ್ಲದರ ಬಗ್ಗೆ ಅಂದರೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಎಸ್ಐಟಿ ತನಿಖೆಯಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಗಳು ನಡೆಯುವಂತಹ ಎಲ್ಲ ನಿರೀಕ್ಷೆ ಇರುವಂಥದ್ದು. ಜೊತೆಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಲ್ಲಿ ಆರೋಪಿ ದೂರುದಾರ ಚಿನ್ನಯ್ಯ ಜೊತೆಗೆ ಜಯಂತ್ ಟಿ ಹಾಗೂ ಗಿರೀಶ್ ಮಟ್ಟಣ್ಣನವರ ಜೊತೆ ಸುಜಾತಾ ಭಟ್ ದೆಹಲಿಗೆ ಹೋಗಿದ್ದ ಪ್ರಕರಣ ಹಾಗೂ ಚಿನ್ನಯ್ಯರಿಗೆ ಬೆಂಗಳೂರು ಮನೆಯಲ್ಲಿ ಆಶ್ರಯವನ್ನು ನೀಡಿದ್ರು. ಹಾಗೆ ಬೆಂಗಳೂರಿನ ಮನೆಯಲ್ಲಾಗಿರ್ಬೋದು, ಜೊತೆಗೆ ತಿಮರೋಡಿ ಮನೆಯಲ್ಲೂ ಕೂಡ ಆತನಿಗೆ ಆಶ್ರಯವನ್ನು ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ.